ನಾರಾಯಣನಂತೆ ಯುದ್ಧ ಮಾಡಬೇಕು. ಭಕ್ತಿ ಅಂತ ನಡೆದುಕೊಂಡರೆ ಭಕ್ತ ಕನಕದಾಸರಂತೆ ಭಕ್ತಿ ಇರಬೇಕು. ರಾಜಕೀಯ ಮಾಡುವಂತಿದ್ದರೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯಂತೆ ರಾಜಕೀಯ ಮಾಡಬೇಕು. ನಾಟಕವಾಡಿದರೆ ಸಿರಿಗೇರಿ ಗ್ರಾಮದಲ್ಲಿ ಉಚ್ಚೇಶ್ವರ ನಗರದಲ್ಲಿ ನಾನು ಬೆಳೆದ ತವರೂರಿನಲ್ಲಿ ಕುಂತಿರುವ ನನ್ನ ಸಭಾ ಜನರು ಹೌದು ಹೌದು ಅನ್ನೋ ರೀತಿ ನಾಟಕ ಮಾಡಬೇಕು. ಬಹದ್ದೂರ್ ರಾವ್ ಬಹದ್ದೂರ್ ಆ ವಾಲ್ಮೀಕಿ ರಚಿಸಿದ ಕಥಾ ವಸ್ತುವಿಗೆ ಆ ರಾವಣನೇ ಖಳನಾಯಕ. ಈ ಕಲಿಯುಗದಲ್ಲಿ ಈ ಕವಿ ರಚಿಸಿದ ಕಲಾಕೃತಿಗೆ ಖಳನಾಯಕ. ಶಿವ, ಈ ಖಳನಾಯಕನನ್ನು ಎದುರು ಯುದ್ಧ ಮಾಡಲು ಸಜ್ಜಾದರೆ ಸಮಾಪ್ತಿಯಾಗುವುದು ಈ ರಂಗಡೆಯರ ಕೈಯಲ್ಲಿ. ಲೇ ಶಿವ, ನಾನು ಕೊಡಲು ನಿರಾಕರಿಸಿದ ರುದ್ರಭೂಮಿಯನ್ನು ನೀನು ಈ ಊರ ಜನಕ್ಕೆ ದಾನವಾಗಿ ಕೊಟ್ಟು ದಾನ ಸೂರ್ಯವನ್ನು ಹೊರಟಿದೆ. ಈ ಬೇಟೆಗಾರನನ್ನು ಎದುರಾಕಿಕೊಂಡು ನೀನು ಈ ಊರ ಜನಕ್ಕೆ ರುದ್ರ ಭೂಮಿಯನ್ನು ಕೊಟ್ಟಿದ್ದೆ. ಯಾರೇ ನೀನು ಕೊಟ್ಟ ಭೂಮಿಯಲ್ಲೇ ನಿನ್ನನ್ನು ಸಮಾಧಿ ಕಟ್ಟದಿದ್ದರೆ ನನ್ನ ಹೆಸರು ರೋಷಗೊಂಡ ರಾಮಭದ್ರನೇ ಅಲ್ಲ. ಇಲ್ಲಿ ನನ್ನದೇ ಅಧಿಕಾರ. ನಾನು ಹೇಳಿದಂತೆ ಕೇಳಿದರೆ ಉಳಿಗಾಲ, ಇಲ್ಲದಿದ್ದರೆ ಮಗನೇ ಅಂಥವರಿಗೆ ಯಾಕೆ ಕುಡಿಬೇಕು ಅಧಿಪತಿಯಾದ ಭಗವಂತನು ಯಾವತ್ತೂ ಬೀಗಲಿಲ್ಲ. ಸೃಷ್ಟಿ ನನ್ನದೇನು. ಆದರೆ ಈ ಭೂಮಿ ಮೇಲೆ ಜನಿಸಿದ ಮಾನವನು ಮಾತ್ರ ಬೀಗುತ್ತಲೇ ಇರುತ್ತಾರೆ. ಅದು ನಂದ, ಇದು ನಂದ, ಸಕಲವೂ ನನ್ನಿಂದಲೇ ಅನ್ನುತ್ತಾನೆ. ವಿಧಿಯ ಆಟದ ಮುಂದೆ ಕೆಲವೊಮ್ಮೆ ಭಗವಂತನು ಕೂಡ ಅಸಹಾಯಕನಾಗುತ್ತಾನೆ. ಏಕೆಂದರೆ ಮಹಾಭಾರತ ಕುರುಕ್ಷೇತ್ರ ಯುದ್ಧದಲ್ಲಿ ಶ್ರೀಕೃಷ್ಣನು ಸಹ ಅರ್ಜುನನಿಗೆ ಸಾರಥಿಯಾಗಿದ್ದಾನೆ. ಕೃಷ್ಣ ಉಳಿವಿಗಾಗಿ ಸಾರಥಿಯಾದನು ಆ ಶ್ರೀಕೃಷ್ಣ. ಶ್ರೀಕೃಷ್ಣನಿಂದಲೇ ಅರ್ಜುನನಿಗೆ ಜಯ ಲಭಿಸಿತು. ಪಾಂಡವರು ನ್ಯಾಯದಿಂದ ಹೋರಾಡಿ ಅನ್ಯಾಯವನ್ನೆದುರಿಸಿ ಧರ್ಮ ಸಂಸ್ಥಾಪನೆ ಮಾಡಿದ್ದರೆನ್ನುವುದಕ್ಕೆ ಆ ಶ್ರೀಕೃಷ್ಣ ಪರಮಾತ್ಮನೇ ಸಾಕ್ಷಿ. ಅದು ದ್ವಾಪರ ಯುಗ ಕೃಷ್ಣ, ಅದು ದ್ವಾಪರ ಯುಗ, ಇದು ಕಲಿಯುಗ. ಈ ಕಲಿಯುಗದಲ್ಲಿ ಕಾಂಚನವಿದ್ದರೆ
ನಿನ್ನ ಅವಸ್ಥೆ? ಬಾಟಲಿ ಹಿಡಿದುಕೊಂಡು ಬೀದಿ ಬೀದಿ ಅಲೆಯುತ್ತಿರುವೆಯಲ್ಲ, ನನ್ನ ಮರ್ಯಾದೆ ಏನಾಗಬೇಕು? ನನಗೇನಾಗಿದೆ? ನಾನಿರುವಂಗನೇ ಇದ್ದೀನಿ. ನಾನು ಕುಡಿದ್ರೆ ನಿನ್ನ ಮರ್ಯಾದೆ ಕಡಿಮೆ ಆಗತ್ತಾ? ಕಡಿಮೆ ಆಗತ್ತಣ್ಣ? ಕೃಷ್ಣ, ಕುಡಿದ ನಿಶೆಯಲ್ಲಿ ಬಾಯಿಗೆ ಬಂದಂತೆ ಆಡಬೇಡ. ನಿನ್ನಿಂದ ನಾನು ತಲೆ ಎತ್ತಿ ತರಗಿದಂತಾಗಿದೆ ಈ ಊರಲ್ಲಿ. ನೋಡು ಕೃಷ್ಣ, ನಮ್ಮದು ರಾಜವೈಭೋಗದ ಮನೆತನ. ಈ ರೀತಿ ಮಾಡುವುದರಿಂದ ನನ್ನ ಪ್ರತಿಷ್ಠೆಗೆ ಧಕ್ಕೆ ಇಲ್ಲದೆ ನನಗೆ ಬೆರಳು ಮಾಡಿ ತೋರಿಸುವ. ಹೋಗುವಂತ ಕೆಲಸ ನಾನೇನು ಮಾಡಿಲ್ಲಣ್ಣ. ಏನು ಕಲಿತ ಚಟ, ಕಲ್ಲು ಹಾಕಿದ್ರೆ ಹೋಗೋದಿಲ್ಲ ನಂಗ. ಏನೋ ಬೇಜಾರಾದಾಗ ಒಂದು 90 ತಗೊಂತೀನಪ್ಪ. ಇಷ್ಟಕ್ಕ ನಿನ್ನ ಮರ್ಯಾದೆ ಹೋತಂದ್ರ ನಿನ್ನ ಮರ್ಯಾದೆ ಹೋಗುವಂತ ಕೆಲಸ ಯಾವತ್ತೂ ಮಾಡೋನಲ್ಲ. ನೀ ನಿನ್ನ ತಮ್ಮ. ಇನ್ನು ಏನು ಮಾಡಬೇಕೆಂದ್ರೆ ಕೃಷ್ಣ, ಭಿಕಾರಿಗಳ ಜೊತೆಗೂಡಿ ನನ್ನ ಪ್ರತಿಷ್ಠೆಗೆ ಧಕ್ಕೆ ಬರುವುದಿಲ್ಲ. ಬದುಕಿದ್ದು ಪರರಿಗೆ, ಕುಡಿಸಿದ್ದು ತನಗೆ. ಕುಡಿಸಿದ್ದು ತಾ ಕೆಡಿಸಿದ್ದನೆ ಬೇಡ, ಮುಂದೆ ನಿನಗೂ ಕುಡಿಸೋರುಂಟು ಸರ್ವಜ್ಞ. ಸತ್ತಾಗ ಪ್ರತಿಷ್ಠೆ ಎಂಬುದು ನಮ್ಮ ಹಿಂದೆ ಬರುವುದಿಲ್ಲಣ್ಣ. ಒಳ್ಳೆಯ ಮನುಷ್ಯನಾಗಿದ್ದು ನೊಂದ 4 ಜನಕ್ಕೆ ಉಪಕಾರಿಯಾಗಿ ಒಳ್ಳೆಯ ಕೆಲಸವನ್ನು ಮಾಡಿದರೆ ಆ ಜನರು ನಿನ್ನನ್ನು ಒಳ್ಳೆಯ ವ್ಯಕ್ತಿ ಎಂದು ಮೆಚ್ಚಿಕೊಳ್ಳುತ್ತಾರೆ. ಲೇ ಕೃಷ್ಣ, ಜನರು ಮೆಚ್ಚುಗೆಯ ಕಾಲ, ಬದುಕುವ ಕಾಲ ಇದಲ್ಲ. ಇದು ನಮ್ಮ ಇಚ್ಛೆಯಂತೆಯೇ ಬದುಕುವ ಕಾಲ. ಜನರು ದೇವರನ್ನೇ ಮೆಚ್ಚಲಾರರು, ಅಂತಾದರಲ್ಲಿ ನಮ್ಮನ್ನು ಮೆಚ್ಚುವರೇ ಯಾರು ಜನರು? ನೋಡು ಕೃಷ್ಣ, ಜನರು ಮೆಚ್ಚುವರೆನ್ನುವ ಹುಚ್ಚು ಬಿಟ್ಟುಬಿಡಿ ನೀನು. ಆ ಎಲ್ಲ ಅಹಂಕಾರವನ್ನು ಮೊದಲು ಬಿಟ್ಟು 4 ಜನಕ್ಕೆ ಒಳ್ಳೆಯದನ್ನು ಮಾಡಿ ತೋರಿಸು. ನನಗೆ ನೀತಿ ಪಾಠ ಹೇಳಲು ಬರಬೇಡ. ಅಹಂಕಾರ ಇದ್ದರೆ ಇರ್ತಿರುವೆ. ಅಹಂ ಎನ್ನುವುದು ನನ್ನ ರಕ್ತದಿಂದಲೇ ಬಂದಿದೆ. ವೇದಾಂತ ಹೇಳುವುದನ್ನು ಬಿಟ್ಟು ಒಳಗೆ ತೋಳಲ್ಲಿ ಬಲ ಇದೆ ಎಂದು ಅಹಂಕಾರದಿಂದ ಬೀಗಬೇಡಣ್ಣ. ಏಕೆಂದರೆ ಕಲ್ಲು ನೀರಿನೊಳಗೆ ಬಿದ್ದಾಗ ತನ್ನ ಭಾರದಿಂದಲೇ ಅದು ಮುಳುಗಡೆಯಾಗುತ್ತದೆ. ಹಾಗೆಯೇ ನಮ್ಮಲ್ಲಿರೋ ಅಹಂಕಾರವು ನಮ್ಮನ್ನು ಹಾವತಿ ತೆಗೆದುಕೊಳ್ಳುತ್ತದೆ. ನೆನಪಿರಲಿ. ಲೇ ಕೃಷ್ಣ, ನನಗೆ ನೀತಿ ಪಾಠನು ಹೇಳಲು ಬರುತ್ತೀಯಾ ಕೃಷ್ಣ? ಲೇ ಕೃಷ್ಣ, ಅಂದು ನನಗೆ ಎದುರಾದ ನಿನ್ನ ತಂದೆಯ ಮೇಲಿನ ಸೇಡಿಗಾಗಿ ನೀವು ಮಲಗಿರುವಾಗ ನಿಮ್ಮ ಮನೆಯ ಮೇಲೆ ಅಗ್ನಿ ಶಸ್ತ್ರ ಆಡಿದಿರಿ. ಆ ಅಗ್ನಿಯಲ್ಲಿ ನಿನ್ನ ತಂದೆ ತಾಯಿಗಳು ಹಾಗೂ ನಿನ್ನ ಇಬ್ಬರು ಅಣ್ಣಂದಿರು ಸುಟ್ಟು ಭೂಮಿಯಾದರು ಮಗನೇ. ಲೇ ಕೃಷ್ಣ, ನಿನ್ನ ಹಣೆ ಬರ ಚೆನ್ನಾಗಿತ್ತು, ನೀನು ಬದುಕುಳಿದೆ. ಆದಷ್ಟು ಬೇಗ ನಿನ್ನನ್ನು ನಿನ್ನ ತಂದೆ ತಾಯಿಯ ಹತ್ತಿರ ಕಳಿಸುವೆ ಮಗನೇ. ಈಗ ನನಗೆ ಮೊದಲು ನನಗೆ ಎದುರಾದ ಆ ಶಿವನನ್ನು ತೋರಿಸುವೆ. ಯಾಕೆ ಮಾವ, ಯಾರನ್ನೋ ಎಲ್ಲಿಗೆ ಕಳಿಸಬೇಕೆಂದು ವಿಚಾರ ಮಾಡುವೆಯಲ್ಲ?
ಈ ರಾಬೋದ್ಧರನ ಎದುರಿಗೆ ನೆರವೇಕೆಂದುಕೊಂಡಿರುವವರನ್ನು ಲೋಕಕ್ಕೆ ಕಳಿಸಬೇಕೆಂದು ವಿಚಾರ ಮಾಡುತ್ತಿದ್ದೆ ಕರ್ನಾಟಕ. ಇಡೀ ಭೂಮಿಯನ್ನೇ ಬಗರಿಯಂತೆ ಆಟಾಡಿಸುವ ಈ ಧರ್ಮೆಯನ್ನಿರುವಾಗ ನೀವೇಗೆ ವಿಚಾರ ಮಾಡಿದ್ರಿ ಮಾವ? ಯಾರನ್ನು ಯಮಲೋಕಕ್ಕೆ ಕಳಿಸಬೇಕು ಹೇಳಿ, ಕಚ್ಚಿ ಕಳಿಸುವೆ. ಆ ಪರಮಾತ್ಮನಿಗಷ್ಟೇ ಪ್ರಿಯನೊಂದು ಕಂಗೊಳಿಸುತ್ತಿರುವ ಆ ಶಿವನಿಗೆ ಸಾವಿನ ರುಚಿ ತೋರಿಸಲೇಬೇಕು ಕರ್ಮೇಂದ್ರ. ಅದು ಸರಳವಾಗಿ ಸಾಯಿಸಿದರೆ ಪುಣ್ಯದ ಸಾವೆನ್ನುವರು ಈ ಆಲೋಚನೆರು. ಒಂದೇ ಸಾರಿ ಸತ್ತರೆ ಪುಣ್ಯದ ಸಾವೆನ್ನುವರು. ಹಾಗಾಗಬಾರದು ಕರ್ಮೇಂದ್ರ, ಹಸ್ತಾಕ್ಷರವಾಗಿ ಸಾಯಿಸಬೇಕು ನನ್ನ ಕುಲವೈರಿಯಾದ ಶಿವನನ್ನು. ಜನಂತೆ ಈ ಕರ್ಮೇಂದ್ರ ಮೋಸದ ಬಲೆ ಬೀಸಿದರೆ ಆ ಬೀಸಿದ ಬಲೆಯಲ್ಲಿ ಸಿಲುಕಿ ನರಳಿ 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 ಸಾಯಬೇಕು. ಆ ರೀತಿ ಸಂಚು ರೂಪಿಸಿರುವೆ ಆ ಶಿವನಿಗೆ. ಈ ಊರ ಬಡಪಾಯಿಗಳು ಸತ್ತರೆ ನನ್ನ ಜಮೀನಿನಲ್ಲಿ ದಫನ ಮಾಡುತ್ತಿದ್ದರು. ಈಗ ನನ್ನ ಜಮೀನಿನಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಅನುಮತಿ ಇಲ್ಲವೆಂದು ತಾಕೀತು ಮಾಡಿದೆ. ಅದಕ್ಕೋಸ್ಕರವಾಗಿ ಆ ನನ್ನ ಕುಲವೈರಿಯಾದ ಶಿವ ನನ್ನ 2 ಎಕರೆ ವೃದ್ಧ ಭೂಮಿಗೆ ಕೊಡಲು ಹೊರಟಿರುವನು. ಅದಕ್ಕೋಸ್ಕರವಾಗಿ ನಮಗೆ ಮಾಡಿದ ಅವಮಾನದ ಸೇಡಿಗಾಗಿ ಅವನ ತಲೆಯ ಮೇಲೆ ಸಂಚು ರೂಪಿಸಿ ಆ ಶಿವನ ತಮ್ಮ ಶರತ್ತನಿಗೆ ಮೋಸದ ಬಲೆ ಬೀಸಿರುವ ಮಾವ, ಮೋಸದ ಬಲೆ ಬೀಸಿರುವೆ. ಆ ಬೀಸಿದ ಬಲೆಯಲ್ಲಿ ಶರತ್ತ ಸಿಲುಕಿಕೊಳ್ಳಲೇಬೇಕು. ಸಿಲುಕಿಕೊಂಡ ನಂತರ ಶರತ್ತನ್ನು ನಮ್ಮ ಕೈಗೊಮ್ಮೆ ಮಾಡಿಕೊಂಡು ಶಿವನ ಮನೆ ಹತ್ತನ ಮುರಿಯು ತಮ್ಮನಿಂದಲೇ ಶಿವನ ಮನೆ ಇರುವ ಸಂತು ರೂಪಿಸಿರುವ ಮಾವ, ಸಂತು ರೂಪಿಸಿರುವ. ಹೇಗಿದೆ ಈ ಕರ್ಮೇಂದ್ರನ ಮಾಸ್ಟರ್ ಪ್ಲಾನ್? ಬನ್ನಿ ಬನ್ನಿ ಒಳಗೆ ಹೋಗಿ ವಿಚಾರ ಮಾಡೋಣ. ಆ ಕರ್ಮೇಂದ್ರ ಆಯ್ತು, ಆ ಶಿವನನ್ನು ಭೇಟಿಯಾಗಿ ತಿಳಿದುಕೊಂಡರೆ ಸರಿ, ಇಲ್ಲವಾದರೆ ಪಾಲಕನಾದ ಎದುರಾಗಿಕೊಂಡರೆ ಯಾವ ರೀತಿ ಸಾಯುತ್ತಾನೆಂದು ಅವನಿಗೆ ತಿಳಿಸಿ ಬರುತ್ತೇನೆ. ಈ ಕರ್ಮೇಂದ್ರನೆಂದರೆ ಕಾಳಿಂಗ ಸರ್ಪವಿದ್ದಂತೆ. ಮುಗಿಯಿತು, ಕಣ್ಣೀರಿನ ಬಲಹರಿಸಿದರು ಕಾರಣ ತೋರದ ಖಾದಕಲ್ಲಿ ಕರ್ಮೇಂದ್ರ. ಕುಗ್ಗಿಸಲಿ ಆ ಶಿವನನ್ನು. ಬನ್ನಿ ಮಾವ, ಒಳಗೆ ಹೋಗಿ ವಿಚಾರ ಮಾಡೋಣ. ಆಯ್ತು ಕರ್ಮೇಂದ್ರ, ನಿನ್ನ ಇಷ್ಟದಂತೆ ಆಗಲಿ. ಮಸ್ತ್ ಮಸ್ತ್ ಹುಡುಗಿ ಬಂದ್ಲು, ನಾನು ನನ್ನ ದೋಸ್ತು ಅಂದ್ರು, ಎಲ್ಲದಕ್ಕೂ ಅಸ್ತು ಅಂದ್ರು, ಸುಸ್ತುವಾಗಿ ಗೊತ್ತು ನಿದ್ದೆ. ಮಸ್ತ್ ಮಸ್ತ್ ಹುಡುಗಿ ಬಂದ್ರು, ನಾನು ನನ್ನ ದೋಸ್ತು ಅಂದ್ರು, ಎಲ್ಲದಕ್ಕೂ ಅಸ್ತು ಅಂದ್ರು, ಸುಸ್ತುವಾಗಿ ಗೊತ್ತು ನಿದ್ದೆ. ಅಂಕುಡೊಂಕು ಮೈ ನೋಡು, ಸ್ಟೈಲ್ ನೋಡು, ಅಂಕುಡೊಂಕು ಮೈ ನೋಡು, ಸ್ಟೈಲ್ ನೋಡು. ಮೈ ಹೊಳೆಯುವ, ಕಲ್ಲು ಕಲ್ಲು ಕುಣಿಯುವ, ಅಕ್ಕಿಲ್ಲದೆ ಲಗಾಮಿಲ್ಲದೆ ಎಲ್ಲೆಲ್ಲೋ ಕುದುರೆಗೆ
ಚಾಕಿದಾಗ ಮಸ್ತ್ ಮಸ್ತ್ ಹುಡುಗಿ ಬಂದ್ಲು ನಾನು ನಿನ್ನ ದೋಸ್ತು ಅಂದ್ಲು ಎಲ್ಲದಕ್ಕೂ ಅಸ್ತು ಅಂದ್ಲು ಸುಸ್ತುವಾಗಿ ಕುಸ್ತು ಬಿದ್ದೆ ಮಸ್ತ್ ಹುಡುಗಿ ಬಂದ್ಲು ನಾನು ನಿನ್ನ ದೋಸ್ತು ಅಂದ್ಲು ಬಿಲ್ಲಿನಂತ ಹುಬ್ಬು ನೋಡು ಬಾಣದಂತ ನೋಟ ನೋಡು ಬಿಲ್ಲಿನಂತ ಹುಬ್ಬು ನೋಡು ಬಾಣದಂತ ನೋಟ ನೋಡು ಕಣ್ ಕಣ್ ಕುಲುಕುವ ಚಲ್ ಚಲ್ ಕುಲುಕುವ ಕೋಡಿದ್ದದು ಬೊಂಬಂಗೆ ಜಂಬದ ಕೋಡಿ ಊಟ ಬಂತು ನೋಡು ಮಸ್ತ್ ಮಸ್ತ್ ಹುಡುಗಿ ಬಂದು ನಾನು ನಿನ್ನ ದೋಸ್ತು ಅಂದ್ಲು ಎಲ್ಲ ಬೇಕು ಅಷ್ಟು ಅಂದ್ಲು ಸುತ್ತುವಾಗಿ ಗೊತ್ತು ಬಿಟ್ಟೆ ಮಸ್ತ್ ಮಸ್ತ್ ಹುಡುಗಿ ಬಂದ್ಲು ನಾನು ನಿನ್ನ ದೋಸ್ತು ಅಂದ್ಲು ಎಲ್ಲದಕ್ಕೂ ಅಷ್ಟು ಅಂದ್ಲು ಸುತ್ತುವಾಗಿ ಗೊತ್ತು ಬಿಟ್ಟೆ ಹೊಲದಕ್ಕೆ ನಾವು ಹೋಗಿರ್ಬೋದಾ ಅಣ್ಣ ಅಣ್ಣ ಬನ್ನಿ ಮಾವ. ಶಿವ ಮಾವ ಹೊರಗಡೆ ಹೋಗಿದ್ದಾರೆ, ಇನ್ನು ಚಿಕ್ಕ ಸೂರ್ಯ ಮಾವ ಹೊಲಕ್ಕೆ ಹೋಗಿದ್ದಾರೆ, ಅಕ್ಕ ದೇವಸ್ಥಾನಕ್ಕೆ ಹೋಗಿರಬಹುದು. ನಾನೊಬ್ಳೆ ಮನೆಯಲ್ಲಿದ್ದೀನಿ. ಇಷ್ಟೊತ್ತನ ಇನ್ನು ಎಲ್ಲಿಗೆ ಹೋಗಿದ್ದೆ ಮಾವ? ನಿನಗೆ ಹೇಳೋರು ಕೇಳೋರು ಯಾರಿಲ್ಲ ಅಂತ ತಿಳ್ಕೊಂಡಿದ್ಯಾ ಮಾವ ನೀನು? ಏಕೆ ರೇವತಿ ನನ್ನ ಮೇಲೆ ಅಧಿಕಾರ? ಏಕೆ ರೇವತಿ ಮನೆ ಯಜಮಾನಿಯಂತೆ ನನ್ನ ಮೇಲೆ ಅಧಿಕಾರ ಚಲಾಯಿಸ್ತಿದೆಯಲ್ಲ ಮಾವ? ಇಂದಿಲ್ಲ ನಾಳೆ ನಾನು ಈ ಮನೆ ಯಜಮಾನಿತಿ ಆಗೋಳು. ನಾನೀಗಲೇ ನಿನ್ನ ಹತೋಟಿಲಿ ಇಟ್ಕೊಳ್ಬೇಕು. ಯಜಮಾನಿಕೆ ಮಾಡುವ ಹೆಣ್ಣು ನಮ್ಮ ಮನೆಗೆ ಸೊಸೆಯಾಗಿ ಬರುವುದು ಬೇಡ. ನನ್ನ ಅಣ್ಣನಿಗೆ ನನಗೆ ಹೆಣ್ಣು ಕೊಡಲು ಈ ಹಳ್ಳಿಯಿಂದ ಡೆಲ್ಲಿವರೆಗೆ ಸಾಲಾಗಿ ನಿಂತಿದ್ದಾರೆ. ನಿನ್ನಂತ ಬಾಯಿ ಬಡಿಕೆನ ಮದುವೆ ಮಾಡಿಕೊಂಡ್ರೆ ಆ ನಮ್ಮಮ್ಮ ಸಿರಿಗೆರೆ ಮನೆ ಕಾಪಾಡ್ಬೇಕು. ಮಾವ, ನನಗೆ ಬಾಯಿ ಬಡಿಕೆ ಅಂತ್ಯ? ನಾನೇ ನಿಮ್ಮ ಮನೆಗೆ ಸೊಸೆಯಾಗಿ ಬರ್ತೀನಿ ಅಂತ ಹೇಳಿದ್ರೆ ನನಗೆ ಬಾಯಿ ಬಡಿಕೆ ಅಂತ್ಯ? ನೋಡ್ತಾ ಇರು, ಅಣ್ಣ ತಮ್ಮನಿಗಿಬ್ಬರಿಗೂ ಹೇನ್ ತೆಗ್ಸಿದ್ದಾಗೆ ಮಾಡ್ಬಿಡ್ತೀನಿ, ನೆನ್ಪಿರ್ಲಿ. ಈ ಜಗತ್ತು ವಿಶಾಲವಾಗಿದೆ ರೇವತಿ, ಈ ಜಗತ್ತು ವಿಶಾಲವಾಗಿದೆ. ಒಂದು ಗಂಡಿಗೆ ಒಂದು ಹೆಣ್ಣನ್ನು ಸೃಷ್ಟಿ ಮಾಡಿರುತ್ತಾನೆ ಆ ನಾಗರಾಜೇಶ್ವರ. ಕೋಳಿ ಕೂಗದಿದ್ದರೆ ಸೂರ್ಯ ಉದಯಿಸಲನೇನು? ನೀ ಎಂದರೆ ನಿನಗಿಂತ ಅಪ್ಸರೆ ಅಂತ ಹೆಣ್ಣನ್ನು ನೋಡಿ ಮದುವೆ ಮಾಡುವನು ಆ ನಮ್ಮಣ್ಣ, ಆ ಶಿವಣ್ಣ. ಮಾವ, ಹೆಣ್ಣಂದರೆ ಬಜಾರಲ್ಲಿ ಸಿಗುವ ವಸ್ತು ಅಂತ ತಿಳಿದುಕೊಂಡಿದ್ಯಾ ನೀನು? ಅದ್ರಲ್ಲೂ ರೈತರಿಗೆ ಹೆಣ್ಣು ಕೊಡ್ಬೇಕಂದ್ರೆ ಹೆತ್ತವರು ನಿರಾಕರಿಸುತ್ತಾರೆ. ಇನ್ನು ನೌಕರಿ ಇದ್ದವ್ರಿಗಂತೂ ನಾ ಮುಂದೆ ಬರ್ತೀನಿ, ನೀ ಮುಂದೆ ಬರ್ತೀನಿ ಕೊಡಲ್ಲ ಅಂತ ಬರ್ತಾರೆ. ರೈತ ಮನೆತನಕ್ಕೆ ಹೆಣ್ಣು ಕೊಡದ ತಂದೆ ತಾಯಿಗಳು ತಾವು ಕೂಡ ರೈತ ಮನೆತನದವರು ಎನ್ನುವುದನ್ನ ಮರೆತು ಬಿಟ್ಟಿದ್ದಾರೆ ಈಗಿನ ರೈತರು, ಈಗಿನ ತಂದೆ ತಾಯಿಗಳು. ತಮ್ಮ ಮಗಳು ದೊಡ್ಡ ಆಫೀಸರನ್ನು ಮದುವೆ ಆದರೆ ಸುಖದಿಂದ ಜೀವನ ನಡೆಸಬಲ್ಲಳೆಂಬುದನ್ನ ಬಯಸುವ ಈಗಿನ ತಂದೆ ತಾಯಿಗಳು ತಮ್ಮ ಮಕ್ಕಳು ಕೂಡ ರೈತರಾಗಿರುತ್ತಾರೆ ಎನ್ನುವ ಆಲೋಚನೆ ಮರೆತು ಬಿಟ್ಟಿದ್ದಾರೆ. ರೇವತಿ ರೇವತಿ, ಈಗಿನ ಕಾಲದಲ್ಲಿ ರೈತರಾಗುವುದೇ ತಪ್ಪ? ರೈತರಾಗುವುದೇ ತಪ್ಪ ರೇವತಿ? ಮಾವ, ರೈತರಿಗಿರುವ ಬೆಲೆ ನೌಕರಿ ಮಾಡೋರಿಗಿಲ್ಲ. ರೈತರು ಬೆಳೆ ಬೆಳೆದು
ತಿಂಗಳಗಟ್ಟಲೆ ಕೂತಲ್ಲಿ ಅವರಿಗೆ ಹಣ ಬರುತ್ತೆ. ಆದ್ರೆ ನೌಕರಿ ಮಾಡೋರು ವರ್ಷಾನುಗಟ್ಟಲೆ ಕೈ ಚಾಚಿ ಹಣ ಇಸ್ಕೊಂಡ್ಬರ್ಬೇಕು. ಅಂತ ನೌಕರಿಯವರೆಲ್ಲ ಮಾಡ್ಕೋಕ್ಕಿಂತ ನಿಮ್ಮಂತ ರೈತರ ಮಾಡ್ಕೋದು ಎಷ್ಟೋ ಆಸೆ. ನಿಮ್ಮಂತ ರೈತರು ಮಾಡ್ಕೋಬೇಕಿರೋದೇ ನನ್ನ ಆಸೆ ಮಾವ. ಇದೇ ಮನೆ ಸೊಸೆ ನೀನಾಗುವಂತೆ ರೇವತಿ. ಮೊದಲು ಒಂದು ಕಪ್ಪು ಕಾಫಿ ತೆಗೆದುಕೊಂಡು ಬಾ, ನನಗೆ ತಲೆ ನೋಯ್ತಾ ಇದೆ. ಆಯ್ತು ಮಾವ, ತರ್ತೀನಿ. ಈ ರೇವತಿಯ ಮನಸ್ಸಿನ ಭಾವನೆ ನೋಡಿದರೆ ನನ್ನನ್ನೇ ಬಯಸುವಂತಿದೆ. ಈ ರೇವತಿ ನನ್ನ ಬಾಳಿನ ಸಂಗಾತಿಯಾದರೆ ನನ್ನ ಜೀವನ ಬಂಗಾರವಾದಂತೆ. ಇದೇ ಮನೆ ಸೊಸೆ ನೀನಾಗುವಂತೆ ರೇವತಿ, ನಾನು ನಿನ್ನನ್ನು ಮಾಡುತ್ತಿರುವೆ ಪ್ರೀತಿ. ಮುಂದೆ ನೀನೇ ನನ್ನ ನೀನಂದ್ರೆ ತುಂಬಾ ಇಷ್ಟ. la 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 la
ಇಷ್ಟೊತ್ತು ಕಂಡಿತ್ತು ಕನಸು ಅಥವಾ ನನಸು ಆ ನಾಲ್ಕು ಹೆಸರು ಗೊತ್ತು. ಮಾವ ಏನು ಗುನುಗುನು ಮಾತಾಡ್ತಾ ಇದ್ರ? ಸೇರ್ಕೊಳ್ಳಿ ಕಾಫಿ. ರೇವತಿ, ನೀನ್ ತಂದ ಕಾಫಿ ನೋಡಲು ಸುಂದರ. ಕುಡಿದರೆ ಇರಬಹುದೇನೋ ಖಾರ, ಕುಡಿದರೆ ಇರಬಹುದೇನೋ ಖಾರ. ಯಾವ ಪುಡಿ ಹಾಕಿ ಮಾಡಿದೆಯೇ ತಾರೆ, ಯಾವ ಪುಡಿ ಹಾಕಿ ಮಾಡಿದೆಯೇ ತಾರೆ. ಕುಡಿಯಲು ಭಯವಾಗುತ್ತದೆಯಲ್ಲೇ ರೇವತಿ ಎಂಬ ಅಮೃತ ತಾರೆ. ರೇವತಿ ಏನ್ ಮಾಡ್ತಿರ್ವಿ? ಅಕ್ಕ, ನಿನ್ನ ಮೈದನಿಗೆ ತಲೆ ನೋಸ್ತಾ ಇತ್ತಂತೆ, ಅದಕ್ಕೆ ಬಿಸಿ ಬಿಸಿಯಾಗಿ ಕಾಫಿ ಮಾಡ್ಕೊಂಡು ಬಂದೆ ಅಕ್ಕ. ಏನಮ್ಮ ರೇವತಿ, ಕಾಫಿಗೇನು ಕಾಫಿ ಪುಡಿ ಹಾಕಿದ್ಯೋ ಅಥವಾ ಖಾಲಿ ಪುಡಿ ಹಾಕಿದ್ಯೋ? ಮಾವ ಇಷ್ಟೊತ್ತನ ಶರತ್ ಮಾವ ರೇಗಿಸಿದ್ರು, ಈಗ ಅಂದ್ರೆ ನೀವ್ ರೇಗಿಸ್ತಾ ಇದ್ರ. ಕಾಫಿಗೆ ಖಾರದ ಪುಡಿ ಹಾಕ್ಬೇಕು, ಏನ್ ಕಾಫಿ ಪುಡಿ ಹಾಕ್ಬೇಕು ನನ್ಗೆ ಗೊತ್ತಿಲ್ವೇನ್ ಮಾವ? ನಾನ್ ದತ್ತಿನೇನ್ ಮಾವ? ನಾ ಹುಚ್ಚಿನ? ನೀನಾಗಮ್ಮ ಹುಚ್ಚಿ ಆಗ್ತೀಯ? ನೀನು ಅವರಿಗೆ ಸೋದರ ಸೊಸೆ ಇಲ್ವಾ, ಅದಕ್ಕೆ ನಿನ್ನ ಸ್ವಲ್ಪ ರೇಗಿಸ್ತಾರೆ ಅಷ್ಟೇ. ನೀನು ಹೆಚ್ಚು ಹೊತ್ತು ಇಲ್ಲೇ ನಿಂತು ಬಿಟ್ರೆ ಇನ್ನು ನಿನಗೆ ಅಪಹಾಸ್ಯ ಮಾಡ್ತಾರೆ. ತೆಗೆದುಕೋ, ಇದನ್ನ ಜಗಲಿ ಮೇಲಿಟ್ಟು ಬೀಗ. ಆದ್ರೂ ಅತ್ತೆ ತೊಕ್ಕ ಇರುದು. ಶರತ್, ಅಣ್ಣ, ಈಗಾಗಲೇ ನಿಂದು ಡಿಗ್ರಿ ಕಂಪ್ಲೀಟ್ ಆಯ್ತು, ವಿದ್ಯಾಭ್ಯಾಸ ಕೂಡ ಮುಗಿತು. ಮುಂದೆ ಏನ್ ಮಾಡ್ಬೇಕಂತ ಅನ್ಕೊಂಡಿದೀಯಪ್ಪ? ಯಾವ್ದಾದ್ರು ಕೆಲಸಕ್ಕೆ ಅರ್ಜಿ ಹಾಕ್ಬೇಕಲ್ಲನಪ್ಪ? ಅಣ್ಣ, ನಾನೊಬ್ಬ ವಿದ್ಯಾವಂತನೆಂದು ಡಿಗ್ರಿ ಸರ್ಟಿಫಿಕೇಟ್ ಕೈಯಲ್ಲಿ ಹಿಡಿದುಕೊಂಡು ನಾನು ಕೂಡ ಪದವೀಧರ, ನನಗೊಂದು ನೌಕರಿ ಕೊಡಿ ಎಂದು ಅಂಗಲಾಚಿ ಬೇಡಿಕೊಂಡರೂ ಲಂಚವೆಂಬ ನೋಟಿನ ಕಂಚಿಗೆ ಕೈ ಚಾಚುತ್ತಾರೆ ಇಂದಿನ ಭ್ರಷ್ಟ ಅಧಿಕಾರಿಗಳು. ನನ್ನಂತ ಎಷ್ಟೋ ಜನ ಕಲಿತ ಯುವಕರು, ನನ್ನಂತ ಎಷ್ಟೋ ಜನ ಕಲಿತ ಯುವಕರು ಕಲಿತು ಕತ್ತಿಯಂತೆ ಆಗಿದೆ ಅಣ್ಣ ನಮ್ಮಂತ ವಿದ್ಯಾವಂತರ ಜೀವನ. ನಿಜ ಶರತ್, ನೀನು ಹೇಳುತ್ತಿರುವುದು ನಿಜ. ಇಂದಿನ ಕಾಲದಲ್ಲಿ ಅರ್ಹತೆ ಇದ್ದವರಿಗೆ ಕೆಲಸವನ್ನು ಕೊಡದೆ ಅರ್ಹತೆ ಇಲ್ಲದವರಿಂದ ಹಣವನ್ನು ಪಡೆದು ಅವರಿಗೆ ಅಪಾಯಿಂಟ್ಮೆಂಟ್ ಆರ್ಡರ್ಗಳನ್ನು ಕೊಡ್ತಿದ್ದಾರೆ ಈಗಿನ ಭ್ರಷ್ಟಾಚಾರ. ಲಂಚಕೋರರ ಬಿರುಗಾಳಿಗೆ ಸಿಲುಕಿ ನಿಮ್ಮಂತ ವಿದ್ಯಾವಂತರ ಬದುಕೆ ಅಲ್ಲೋಲ ಕಲ್ಲೋಲವಾಗಿದೆ ತಮ್ಮ. ನೀನು ಈ ಕೆಲಸದ ಆಸೆಯನ್ನು ಬಿಟ್ಟು ಈ ಭೂತಾಯಿಯ ಮಡಿಯಲ್ಲಿ ಶ್ರದ್ಧೆಯಿಂದ ದುಡಿ. ನಿನ್ನ ಶ್ರಮಕ್ಕೆ ತಕ್ಕ ಪ್ರತಿಫಲ ಕೊಡುತ್ತಾಳೆ ಆ ನಮ್ಮ ಭೂತಾಯಿ. ಇಲ್ಲಣ್ಣ, ರೈತರಾಗಿ ಹೊಲದಲ್ಲಿ ಕೆಲಸ ಮಾಡಲು ನನ್ನಿಂದ ಸಾಧ್ಯವಿಲ್ಲ. ನಾನೊಂದು ಬಿಸಿನೆಸ್ ಮಾಡಬೇಕಂದುಕೊಂಡಿರುವೆ ಅಣ್ಣ, ಅಣ್ಣ. ನನಗೆ ಅದಕ್ಕೆ 50 ಲಕ್ಷ ಹಣ ಬೇಕಣ್ಣ, 50 ಲಕ್ಷ ಹಣ ಬೇಕು. ನನ್ನ ಮನೆಯ ಪರಿಸ್ಥಿತಿ, ನನ್ನ ಪರಿಸ್ಥಿತಿಯನ್ನು ನೋಡಿ ಕೇಳ್ತಿರ್ವಿಯಾ? ಅಷ್ಟೊಂದು ಹಣ ನನ್ನಲ್ಲಿ ಎಲ್ಲಿಂದ ಬರಬೇಕಪ್ಪ ಶರ? ಅಣ್ಣ, ದುಡಿಯುವವರಿಗೆ ಗೊತ್ತು ಈ ಮಣ್ಣಿನ ಬೆಲೆ, ಎತ್ತವರಿಗೆ ಗೊತ್ತು ಹೆಣ್ಣಿನ ಬೆಲೆ, ಈ ಬಡವರಿಗೆ ಗೊತ್ತು ದುಡ್ಡಿನ ಬೆಲೆ, ಇವು 3 ತಿಳಿದವರಿಗೆ ಗೊತ್ತು ಜೀವನದ ಬೆಲೆ. ನನಗೂ ಗೊತ್ತು ಈ ನಮ್ಮಣ್ಣ ಶಿವಣ್ಣನ ಬೆಲೆ. ಅಣ್ಣ, ನಮ್ಮ ಹತ್ತಿರ ಹಣ ಇಲ್ಲ ಎನ್ನುವುದು ನನಗೂ ಗೊತ್ತಣ್ಣ, ನನಗೂ ಗೊತ್ತು. ಹಣವಿಲ್ಲವೆಂದು ಕೈ ಕಟ್ಟಿ ಕುಳಿತುಕೊಂಡರೆ ನನ್ನ ಭವಿಷ್ಯ ನಾಶವಾಗುವುದನ್ನ, ನನ್ನ ಭವಿಷ್ಯ ನಾಶವಾಗುವುದು. ಬ್ಯಾಂಕಿನಲ್ಲಿ ಲೋನ್ ಕೇಳಲು ಹೋದರೆ ನಿನ್ನ ಹೆಸರಿನಲ್ಲಿ ಜಮೀನಿದ್ದರೆ ಲೋನ್ ಕೊಡುತ್ತೇವೆ ಎಂದು ಹೇಳ್ತಾರೆ ಬ್ಯಾಂಕಿನವರು. ಆಯ್ತು ಶರತ್, ತಲೆ ಕೆಡಿಸಿಕೊಳ್ಳಬೇಡ. ನಾಳೆಯೇ ನನ್ನ ಹೆಸರಿನಲ್ಲಿರುವ ಜಮೀನನ್ನು ನಿನ್ನ ಹೆಸರಿಗೆ ವರ್ಗಾಯಿಸುತ್ತೇನೆ. ನಾಳೆಯೇ ನೀನು ಯಾವುದಾದ್ರೂ ಒಂದು ಬಿಸ್ನೆಸ್ ಅನ್ನ ಪ್ರಾರಂಭಿಸು, ನಿನ್ನ ಜೀವನವನ್ನು ರೂಪಿಸಿಕೋ ತಮ್ಮ, ನಿನ್ನ ಜೀವನವನ್ನು ರೂಪಿಸು. ಅತ್ತರಿ, ದುಡುಕಿ ಯಾವ ನಿರ್ಧಾರಕ್ಕನ್ನ ತೆಗೆದುಕೊಳ್ಳಬೇಡಿ. ಒಂದು ಮಾತು, ಸೂರ್ಯನನ್ನ ಕೇಳಿ ವಿಚಾರ ಮಾಡಿ. ಸೂರ್ಯನನ್ನ ಕೇಳುವ ಅವಶ್ಯಕತೆ ಇಲ್ಲ ಸುಮಿತ್ರ. ತಮ್ಮ ಸ್ವಂತ ಕಾಲಿನ ಮೇಲೆ ನಿಂತುಕೊಂಡ್ರೆ ಅವನು ಎಣ್ಣೆ ಪಡುತ್ತಾನೆ ಸೂರ್ಯ. ನೋಡಿ,
ನಾನು ಈ ರೀತಿ ಹೇಳಿದ್ರಂತ ತಪ್ಪಾಗಿ ತಿಳ್ಕೊಬೇಡ ಮೈದುನ, ನನ್ನ ಮಾತನ್ನ ತಪ್ಪಾಗಿ ತಿಳ್ಕೊಳ್ಬೇಡ. ದೊಡ್ಡ ಮೈದುನ ಮಾತನ್ನ ಸ್ವಲ್ಪ ಕೇಳಪ್ಪ. ಯಾಕೆಂದ್ರೆ ಇಂಥ ಕೆಲಸಕ್ಕೆ ಕೈ ಹಾಕಿದವರಿಗಿಂತ ಕೈ ಸುಟ್ಟುಕೊಂಡು ಹೋದವರೇ ಹೆಚ್ಚಿದ್ದಾರಪ್ಪ. ಆ ರೀತಿ ಎಂದು ಮಾಡಲಾರತಿಗೆ ಈ ನಿನ್ನ ಮೈದನ, ಆ ರೀತಿ ಎಂದು ಮಾಡಲಾರತಿಗೆ ಈ ನಿನ್ನ ಮೈದನ. ಆಯ್ತು ಸಹೋದರ, ನಿನ್ನ ಹತ್ತಿಗೆ ಮಾತಿಗೆ ತಲೆ ಕೆಡಿಸಿಕೊಳ್ಳಬೇಡ. ನಾಳೆಯೇ ನೀನು ಯಾವುದಾದ್ರೂ ಒಂದು ಕೆಲಸವನ್ನು ಪ್ರಾರಂಭಿಸು. ಅಣ್ಣ ಎಂದರೆ ನಮ್ಮಣ್ಣನ ತರ ಇರಬೇಕು. ಅಣ್ಣ ಎಂದರೆ ನಮ್ಮಣ್ಣ ಶಿವಣ್ಣನ ತರ ಇರಬೇಕು. ರೈತರ ಸೇವಕ ಈ ಊರಿನ ನಾಯಕ, ರೈತರ ಸೇವಕ ಈ ಊರಿನ ನಾಯಕ. ಅಣ್ಣ, ಇದೇ ಖುಷಿಗಾಗಿ ಒಂದು ಮಧುರಗಾನ ಆಡಬಾರದೆ? ಜೀವಿನ ಗೂಡು ನಾವೆಲ್ಲ ಜೀವಿನ ಗೂಡು ನಾವೆಲ್ಲ ಹೊಟ್ಟೆ ತಳ ಆಗ್ತಾ ಇದೆ, ಊಟ ಮಾಡೋಣ ಬನ್ನಿ. ನಡೆಪ ಹಾಕ್ತೀನಿ, ಊಟಕ್ಕೆ ಬಡಿಸ್ತೀನಿ. ಸುಮಿತ್ರ, ಒಂದು ನಿಮಿಷ ಇಲ್ಲಿ ನಿಂತು ಸ್ವಲ್ಪ ಹಿಂದಕ್ಕೆ ತಿರುಗು. ಯಾಕ್ರಿ? ಏನಿವತ್ತು ಯಜಮಾನ್ರು ತುಂಬಾ ಖುಷಿಯಾಗಿದ್ರಲ್ಲ? ಮಲ್ಲಿಗೆ ಹೂವನ್ನ ಮುಡಿಸಿ ಹೆಂಡತಿನ ಮರಳು ಮಾಡ್ಬೇಕು ಅಂತ ಪ್ಲಾನ್ ಮಾಡಿದ್ರೆ ಹೇಗೋ? ಈ ಹೆಂಡತಿಯರ ಬುದ್ಧಿಯೇ ಇಷ್ಟು. ನನ್ನ ಹೆಂಡತಿಗೆ ಹೂ ಅಂತ ಇಷ್ಟ ಅಂತ ತಗೊಂಡ್ಬಂದು ಮುಡಿಸಿದರೆ ಮನ ಬಂದಂತೆ ಮಾತನಾಡುತ್ತಿರಲಿಲ್ಲ ಸುಮಿತ್ರ. ಇದು ನ್ಯಾಯನಾ? ನ್ಯಾಯ ದೊರಕಬೇಕಲ್ವಾ? ಅದಕ್ಕೆ 4 ಜನ ಹಿರಿಯರನ್ನು ಕೂರಿಸಿ ಪಂಚಾಯತಿ ಕಟ್ಟೆ ಮೇಲೆ ಕೂರಿಸಿ ಮಾತಾಡೋಣ. ಅವರೇ ತೀರ್ಮಾನ. ಗಂಡ ಹೆಂಡತಿಯರ ಗುಟ್ಟು ಮನೆಯಲ್ಲಿ ಇರಬೇಕು, ಅದನ್ನು ಬೀದಿ ರಟ್ಟು ಮಾಡಬಾರದು ಸುಮಿತ್ರ. ರೀ, ನಾನ್ ನಿಮ್ಗೆ ತಮಾಷೆ ಮಾಡ್ಬಿಟ್ಟೆ, ಅದನ್ನೇ ನೀವು ಗಾಬೆ ತಿಳಿದುಕೊಳ್ತೀರಾ? ಒಂದು ಹೆಂಡತಿಗೆ ಕರುಳಿಗೆ 3 ಗಂಟೆ ಹಾಕಿ ಗಂಡ ದರ್ಪ ತೋರಿಸುವ ಕಾಲದಲ್ಲಿ ನನಗೆ ತವರು ಮನೆ ನೆನಪು ಬಾರದ ಹಾಗೆ ತಂದೆಯಾಗಿ, ತಾಯಿಯಾಗಿ, ಬಂಧುವಾಗಿ, ಬಳಗವಾಗಿ ನನ್ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ತಾ ಇದ್ರಲ್ಲ ಸ್ವಾಮಿ. ನಿಮ್ಮಂತ ಪತಿಯನ್ನ ಪಡಿಬೇಕು ಅಂದ್ರೆ ಆ ದೇವರಲ್ಲಿ ನಾನು ಅನಂತ ಕೋಟಿ ಕೋಟಿ ಜನ್ಮ ಪುಣ್ಯ ಮಾಡಿ ಬಂದಿದ್ದೀನಿ ಅಂತ ಕಾಣಿಸ್ತೀನಿ. ಆ ದೇವರಿಗೆ ನಮಸ್ಕರಿಸಿ ಸಾಕು. ಈ ನಲ್ಲೆಯ ನಲ್ಮನ ಹೃದಯವನ್ನು ಸ್ಮರಿಸುವ. ಹೂವಿಗಿಂತ ನಿನ್ನ ನಗು ಚಂದ, ಮುತ್ತಿಗಿಂತ ನಿನ್ನ ಮಾತು ಚಂದ, ಬಂಗಾರಕ್ಕಿಂತ ನಿನ್ನ ಗುಣ ಚಂದ, ಚಂದ್ರನಿಗಿಂತ ಈ ನನ್ನ ಮುಖ ಚಂದ. ಈ ನಿನ್ನ ಮುದ್ದಾದ ಮುಖದಲ್ಲಿರುವ ಕೆಂದುಟಿಯಿಂದ ಕೊಡುವೆಯ ಒಂದು ಸಿಹಿ ಮುತ್ತು, ಹೊರಹೊಮ್ಮಲಿ ಒಂದು ಮುದರ ಕಂಠದಿಂದ ಒಂದು ಹಾಡು.
ನೀನೆಂದು ನನ್ನ ಸ್ವಂತ ನೀ ನನಗಂತ ಬರಿದಾಯ್ತು ಭಗವಂತ ಉಸಿರು ಉಸಿರಾಡಿ ನಂಬು ಪ್ರಾಣ ನೀನೇ ನೀನೇ ಇರುವಾಗ ನನಗೆ ಲೋಕ ಓ ಗುಣವಂತ ನೀನೆಂದು ನನ್ನ ಸ್ವಂತ ನೀ ನನಗಂತ ಬರಿದಾಯ್ತು ಭಗವಂತ ಗೊತ್ತಿಲ್ಲ ಹೇಳು ನಾನು ಯಾರು ನೀನು ಯಾರು ಸೇರಿದ್ದು ಏಕೆ ಪ್ರೀತಿ ಮಾಡೋದಕ್ಕೆ ಪ್ರೀತಿ ಮಾಡೋ ದಾಸ ಯಾರೋ ಮಾರಿದ್ದು ಏಕೆ ಕೂಡಿ ಬಾಳೋದಕ್ಕೆ ಈ ನಲಿವಿನಲು ನೋವಿನದು ಏನಾದರೂ ಎಂತಾದರೂ ಜೊತೆ ಜೊತೆಯಲ್ಲಿ ನನ್ನ ಜೊತೆಯಲ್ಲಿ ಜೊತೆಯಾಗುವೆ ಜೊತೆ ಬಾ ಗುಣವಂತ ನೀನೆಂದು ನನ್ನ ಸ್ವಂತ ನೀ ನನಗಂತ ಬರಿದಾಯ್ತು ಭಗವಂತ ಗೊತ್ತೊಂದು ಏನು ಕೇಳು ಹೇಳು ಭೂಮಿ ತೂಕ ಪ್ರೇಮ ಲೋಕ ಬಚ್ಚಿಡುವೆ ಎಲ್ಲಿ ಹೃದಯದಲ್ಲಿ ಕಾಣು ಪ್ರೀತಿ ತೂಕ ಮಾಡಬೇಕ ಕತ್ತಡಿ ಸಂಸಾರ ಕಡೆ ಈ ಬದುಕಿನಲ್ಲಿ ನಗುವಿರಲಿ ಹೆಂಗಾದರೂ ಒಂದಾದರೂ ಜೊತೆ ಜೊತೆಯಲ್ಲಿ ನಿನ್ನ ಜೊತೆಯಲ್ಲಿ ಜೊತೆಯಾಗುವೆ ಜೊತೆ ಬಾ ಓ ಗುಣವಂತ ನೀನೆಂದು ನನ್ನ ಸ್ವಂತ ನೀ ನನಗಂತ ಬರಿದಾಯ್ತು ಭಗವಂತ ಉಸಿರು ಉಸಿರಾಡಿ ನಂದು ಪ್ರಾಣ ನೀನೇ ನೀನೇ ಇರುವಾಗ ನನಗೆ ಲೋಕಾಯಾಗಿ ಊಟ ಮಾಡಕ್ ಬರ್ತೀರೇನ್ರಿ? ಸಂತೋಷ ಆಗಿದೆ, ಊಟ ಮಾಡೋಣ ಬಾ.